ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತೇನಂದ್ರೆ ರೀ, ಇದು ನೋಡ್ರಿ ನಮ್ಮ ಗೆಳತಿ ಹೊಲಕ್ಕೆ ಹೋಗಿದ್ದೀವಿ ರೀ. ಗೋಳಿ ಸೊಪ್ಪು ಅಂಥೇಳಿ ಅಲ್ಲಿಂದ ತೊಗೊಂಬರತ್ತೀನಿ ನಾನು. ಇಷ್ಟೆಲ್ಲ ಎದ್ದಿತ್ತು ರೀ ನೋಡ್ರಿ, ಎಷ್ಟು ಚಂದ ಬಂದೈತ್ರಿ, ಎಳಿದೈತ್ರಿ. ಇದೆಲ್ಲ ಕಿತ್ಕೊಂಡೇನು ಹೊಲ್ದಾಗೆಲ್ಲ ಮಸ್ತ್ ಎಳಿದಿತ್ತು ರೀ. ನೋಡಿ ಬಿಟ್ಟ ಬರೋಕ್ಕಾಗಲಿಲ್ಲ ರೀ ನನಗೆ. ಸಾಂಬಾರು ಮಾಡ್ಬೋದು, ಇದ್ರಲ್ಲಿ ಪಲ್ಯ ಮಾಡ್ಬೋದು. ಇದನ್ನು ಮತ್ತು ತೆಮ್ಯಾಗನ ಹುರಿದು ಮಾಡ್ಬೇಕು ರೀ. ಬೊಗುಣ್ಯಾಗದು ಹಾಕಿ ಕುದಿಸಿದೀವಿ ಅಂದ್ರೆ ಭಾಳ ಕೆಟ್ಟ ನೀರು ಬಿಡ್ತೈತೆ ರೀ ಇದು. ಈಗ ನೋಡ್ರಿ ಈ ರೀತಿ ಐತಿ. ಇಷ್ಟೆಲ್ಲ ಪಲ್ಯ ಕಿತ್ಕೊಂಡ್ಬಂದಿನು. ಎಳೀದ ಮಸ್ತ್ ಇತ್ತು ರೀ. ತಿನ್ನಾಕೂ ಒಟ್ಟ ಚಂದ ರುಚಿಯಾಗಿರ್ತೈತೆ ರೀ ಇದು. ಹುಳಿ ಹುಳಿ ಮಸ್ತ್ ಹತ್ತೈತೆ ರೀ. ಇನ್ನು ನೋಡ್ರಿ ಇದನ್ನೆಲ್ಲ ಸೋಸ್ಕೊತೀನಿ ರೀ. ಈಗ ನೋಡ್ರಿ ಈ ರೀತಿ ಎಲ್ಲ ಸೋಸ್ಕೊಂಡೀನಿ ರೀ ಅದನ್ನು. ಈಗ ಇದನ್ನು 2 ಸ್ವಲ್ಪ ತಳ್ಕೊಬೇಕು ರೀ. ಇದನ್ನು ಜಾಳ್ಗಿ ಬುಟ್ಟಿಯಾಗಿ ಇಡ್ಬೇಕು ರೀ. ನೀರೆಲ್ಲ ಬಸಿಬೇಕು ರೀ ಅದು. ಇಲ್ಲಿಕ ಒಂದು ಕಾಟನ್ ಅರ್ಬಿ ಒಳಗೆ ಹಾಸಿ ಆರಾಕೊಂದು ಅದೆಲ್ಲ ನೀರು ಬಸಿದ ನಂತರ ಮಾಡ್ಕೋಬೇಕು ರೀ. ರುಚಿ ಆಕೈತೆ ರೀ. ಇಲ್ಲಿಕ ನೀರು ಬಿಟ್ಟು ಬಿಡ್ತೈತೆ ರೀ ಅದು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು ರೀ. ಬೆಳ್ಳುಳ್ಳಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಇದ್ರಾಗ ಕೊಟ್ಕೊಳತ್ತೀನಿ ರೀ. ಈಗ ಇದನ್ನು ತೆಮ್ಯಾಗ ಹುರಿಬೇಕು ನೋಡ್ರಿ. ಎಣ್ಣೆ ಹಾಕಾಕತ್ತನ ಸ್ವಲ್ಪ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ, 1 ಚಮಚಿ. ಈಗ ಜೀರಿಗೆ ಹಾಕ್ಕೊಂಡೀನಿ ರೀ. ಸ್ವಲ್ಪ ಉಳ್ಳಾಗಡ್ಡಿನೂ ಹೆಚ್ಚು ಹಾಕ್ಬೇಕು ರೀ ಇದಕ್ಕೆ. ನೋಡಿರಿ ಉಳ್ಳಾಗಡ್ಡಿ ಹಾಕತ್ತೀನು. ಇವೆಲ್ಲ ಕೆಂಪಾಗೋ ಮಟ್ಟ ಹುರ್ಕೋಬೇಕು ರೀ ಈ ರೀತಿ. ಈ ಗೋಳಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಮತ್ತು ಕಟಕ್ ರೊಟ್ಟಿ ಭಾಳ ಮಸ್ತ್ ಹತ್ತೈತೆ ರೀ. ಈಗ ನೋಡಿರಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜಜ್ಜಿದ್ರೂ ಅದ್ರಾಗ ಹಾಕಾಕತ್ತೀನು. ಈ ರೀತಿ ಕೆಂಪಾಗೋ ಮಟ್ಟ ಎಲ್ಲನೂ ಹುರಿಬೇಕು ರೀ ಸ್ವಲ್ಪ. ಈಗ ನೋಡಿರಿ ಹುರಿ ಆತೈತೆ ರೀ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಾಕತ್ತೀನಿ ರೀ. ಎಲ್ಲ ಹುರ್ಕೊಂಡು ಅದನ್ನು ಸೊಪ್ಪು ಹಾಕ್ಬೇಕು ರೀ. ಒಂದು ಸ್ವಲ್ಪ ಕೆಂಪು ಆಗ್ಬೇಕು ರೀ ಇದು. ಉಳ್ಳಾಗಡ್ಡಿ ಅಷ್ಟೊಂದು ಜಲ್ದಿ ಕರಿಯಂಗಿಲ್ಲಲ್ಲ ರೀ ಅವ, ಸ್ವಲ್ಪ ಲೇಟ್ ಆಕತಿ. ಹಿಂಗೆ ತೆವಿ ಒಳಗೆ ಮಾಡಿದ್ರೂ ಟೇಸ್ಟ್ ಬರ್ತೈತೆ ರೀ ಅದು ಪಲ್ಯ. ಬುಗುಣ್ಯಾಗ ಮಾಡ್ತೀವಂದ್ರೆ ಚಲೋ ಆಗಂಗಿಲ್ಲ ರೀ ಅದು. ಅದೆಲ್ಲ ನೀರು ಅಂಶ ಭಾಳ ಇರ್ತೈತೆ ಪಲ್ಯದಾಗ, ನೀರು ಬಿಟ್ಟು ಬಿಡ್ತೈತೆ ರೀ. ಈಗ ನೋಡಿರಿ ಅದ್ರೊಳಗೆ ಪಲ್ಯ ಹಾಕ್ತೀನಿ ರೀ. ಎಲ್ಲ ಕಟ್ ಮಾಡಿ ಇಟ್ಕೊಂಡು ಇದ್ರಾಗ ಹಾಕಿ ಹಿಂಗೆ ಹುರಿಬೇಕು ರೀ. ಇದು ಹುಳಿ ಹುಳಿ ಹತ್ತೈತೆ ರೀ. ಇದನ್ನು ಬ್ಯಾಳೆ ಒಳಗೆ ಸಾರು ಹಾಕಿ ಒರದ್ ಕಿಸಿಂದ ಮಾಡ್ರೂ ಸಾರು ಮಸ್ತ್ ಆಕೈತೆ ರೀ. ನೋಡಿರಿ ಇದೆಲ್ಲ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ನಮ್ಮ ಮಮ್ಮಿ ಅದು ನಮಗೆ ಸಣ್ಣ ಇರ್ತಾ ಭಾಳ ಮಾಡಿಕೊಡ್ತೀರಿ. ಹಿಂಗೆ ಆಕೈತೆ ನೋಡಿರಿ ಇದು ಪಲ್ಯ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿರ್ತೈತೆ ರೀ. ಹಿಂಗೆ ಹುರ್ಕೋಬೇಕು ರೀ ಇದನ್ನು. ಮ್ಯಾಲೆ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ರೀ. ಫಸ್ಟ ಉಪ್ಪು ಹಾಕಿದ್ರೆ ಏನಾಕೈತೆ ಗೊತ್ತೇನು ರೀ, ಅದು ಭಾಳ ನೀರು ಬಿಡ್ತೈತ್ರಲ್ಲ, ಅದಕ್ಕೆ ಉಪ್ಪಿನ ನೀರು ಅದು ಕೂಡಿ ಭಾಳ ನೀರು ಆಗ್ತೈತೆ ಅಂಥೇಳಿ ಲಾಸ್ಟಕ್ಕೆ ಉಪ್ಪು ಹಾಕ್ತೀನಿ ರೀ. ಎಲ್ಲ ಕುದ್ದ ನಂತರ